ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಂಶೋಧಕರು ಭಾಷಾ ವಿಜ್ಞಾನಿಗಳಾದ ಡಾಕ್ಟರ್ ಬಸವರಾಜ್ ಕುಡುಗುಂಟಿಯವರ ಸಂಪಾದಕತ್ವದಲ್ಲಿ ಪ್ರಕಟಣೆಯಾಗಿರುವ ಹೈದರಾಬಾದ್ ಕರ್ನಾಟಕ ಸಾಲು ಸಂಪುಟದ 6ನೇ ಪುಸ್ತಕವಾಗಿರುವಂತಹ ಕೋಟೆ ಎಂಬ ಪುಸ್ತಕದ ಪರಿಚಯವನ್ನು ಮಾಡಿಕೊಡಲು ನಾನು ಬಯಸುತ್ತೇನೆ. ಹೈದರಾಬಾದ್ ಕರ್ನಾಟಕ ಭಾಗವನ್ನು ಕುರಿತ ಅಧ್ಯಯನಗಳು ಅಷ್ಟಾಗಿ ನಡೆಯದೇ ಇರೋದರಿಂದ ಹೈದರಾಬಾದ್ ಕರ್ನಾಟಕ ಭಾಗದ ಇತಿಹಾಸ ಸಂಸ್ಕೃತಿಯನ್ನು ಕುರಿತ ಚರ್ಚೆಗಳು ಹೆಚ್ಚಾಗಿ ಮುನ್ನೆಲೆಗೆ ಬರಲಿಲ್ಲ. ಈ ಒಂದು ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಮಸ್ಕಿಯ ಭಂಡಾರ ಪ್ರಕಾಶನದವರು ಹೈದರಾಬಾದ್ ಕರ್ನಾಟಕ ಸಾಲು ಸಂಪುಟಗಳು ಎಂಬ ಸಾಲು ಸಂಪುಟಗಳನ್ನು ಪ್ರಕಟಿಸುವ ಯೋಜನೆಯನ್ನು ಕೈಗೊಂಡರು. ಈ ಹೈದರಾಬಾದ್ ಕರ್ನಾಟಕ ಸಾಲು ಸಂಪುಟದ ಪುಸ್ತಕಗಳು ಡಾಕ್ಟರ್ ಬಸವರಾಜ್ ಕುಡುಗುಂಟಿ ಅವರ ಸಂಪಾದಕತ್ವದಲ್ಲಿ ಪ್ರಕಟಣೆ ಆಗಿವೆ. ಹೈದರಾಬಾದ್ ಕರ್ನಾಟಕದ ಭಾಗದ ಇತಿಹಾಸವನ್ನು ವಿವಿಧ ಆಯಾಮಗಳಲ್ಲಿ ಅಧ್ಯಯನ ಕೈಗೊಳ್ಳುವ ಉದ್ದೇಶದಿಂದ ಹಲವಾರು ವಿಷಯಗಳನ್ನು ಆಯ್ದುಕೊಂಡಿದ್ದು ಒಂದೊಂದು ವಿಷಯಕ್ಕೆ ಒಂದೊಂದು ಪುಸ್ತಕ ಇರುತ್ತದೆ. ಅವುಗಳೆಂದರೆ ಊರು, ದರ್ಗಾ, ಕೆರೆಬಾವಿ, ಕನ್ನಡ, ಶಾಸನ, ಕೋಟೆ, ಬುಡಕಟ್ಟು, ರಾಜಮನೆತನ, ಹಳ್ಳ, ಅಣೆಕಟ್ಟು, ಪುರಾತತ್ವ ನೆಲೆ, ಕೈಗಾರಿಕೆ, ಭಾಷೆ, ಪಂಥಗಳು, ಲಲಿತಕಲೆ, ಪ್ರಾಚೀನ ವಿದ್ಯಾಕೇಂದ್ರ, ಯಲ್ಲಮ್ಮ, ಅಲ್ಲಮ, ಪ್ರಾಚೀನ ಆಡಳಿತ ವಿಭಾಗ, ಶಿಲ್ಪಕಲಾ ಕೇಂದ್ರ. ಇವುಗಳಲ್ಲಿ 6ನೇ ಪುಸ್ತಕವಾದಂಥ ಕೋಟೆ ಎಂಬ ಪುಸ್ತಕದ ಬಗ್ಗೆ ಮಾತನಾಡಲು ನಾನು ಬಯಸುತ್ತೇನೆ. ಈ ಪುಸ್ತಕವು ಬಸವರಾಜ್ ಕುಡುಗುಂಟಿಯವರ ಸಂಪಾದಕತ್ವದಲ್ಲಿ ಹೊರಬಂದಿದ್ದು ಇದರಲ್ಲಿ 16 ಲೇಖನಗಳಿವೆ. ಹೈದರಾಬಾದ್ ಕರ್ನಾಟಕದಲ್ಲಿ ಅನೇಕ ಕೋಟೆಗಳಿದ್ದು ಹಲವಾರು ಕೋಟೆಗಳಿದ್ದು ಸಂಪಾದಕರ ಅಂದಾಜಿನ ಪ್ರಕಾರ ಸುಮಾರು 100ರಷ್ಟು ಕೋಟೆಗಳು ಇಲ್ಲಿ ಸಿಕ್ಕಿವೆ. ಇವುಗಳಲ್ಲಿ 15 ಕೋಟೆಗಳನ್ನು ಕುರಿತು ಈ ಪುಸ್ತಕದಲ್ಲಿ ಲೇಖನಗಳನ್ನು ಬರೆಯಲಾಗಿದೆ. ಅವುಗಳೆಂದರೆ ಆನೆಗೊಂದಿ ಕೋಟೆ, ಜಲದುರ್ಗ ಕೋಟೆ, ಮಾನ್ವಿ ಕೋಟೆ, ಬಿದರ್ ಕೋಟೆ, ರಾಯಚೂರು ಕೋಟೆ, ಗುಡುಗುಂಟಿ ಕೋಟೆ, ಮುದಗಲ್ಲು ಕೋಟೆ, ಬಸವ ಕಲ್ಯಾಣ ಕೋಟೆ, ಬಾತಂಬ್ರ ಕೋಟೆ, ಯಮ್ಮಿಗುಡ್ಡ ಕೋಟೆ, ಗುನ್ನಾಳ ಕೋಟೆ, ಬಾಲ್ಕಿ ಕೋಟೆ, ಯಾದಗಿರಿ ಕೋಟೆ, ಇರ್ಕಲ್ಗಡ ಕೋಟೆ, ಕಲಬುರ್ಗಿ ಕೋಟೆ. ಪ್ರತಿಯೊಂದು ಲೇಖನದಲ್ಲಿಯೂ ಒಂದೊಂದು ಕೋಟೆಯನ್ನು ವಿವಿಧ ದೃಷ್ಟಿಕೋನಗಳಿಂದ ಅಧ್ಯಯನಕ್ಕೊಳಪಡಿಸಲಾಗಿದೆ. ಪ್ರತಿಯೊಂದು ಕೋಟೆಯನ್ನು ವಿಭಿನ್ನ ನೆಲೆಗಳಿಂದ ಗುರುತಿಸಲಾಗಿದ್ದು ಆ ಕೋಟೆ ಇರುವ ಸ್ಥಳದ ಮಾಹಿತಿಯೊಂದಿಗೆ ಆರಂಭಿಸಿ ಆ ಸ್ಥಳದ ಇತಿಹಾಸ, ಆ ಸ್ಥಳದ ಹೆಸರಿನ ಹಿನ್ನೆಲೆ, ಆ ಕೋಟೆಯ ನಿರ್ಮಾಣದ ಇತಿಹಾಸ ಮತ್ತು ಆ ಕೋಟೆಯ ಸ್ವರೂಪ, ಲಕ್ಷಣ, ಕೋಟೆಯ ಮಹತ್ವ, ಅಲ್ಲಿಯ ಆಳ್ವಿಕೆ ಮಾಡಿರುವಂಥ ರಾಜರುಗಳ ಬಗ್ಗೆ, ನಡೆದಿರುವಂತಹ ಯುದ್ಧಗಳ ಬಗ್ಗೆ, ಹೀಗೆ ಹಲವಾರು ಮಾಹಿತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಕೆಲವು ಕೋಟೆಗಳನ್ನು ನೀರಿನ ಮಧ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ, ಕೆಲವು ಕೋಟೆಗಳನ್ನು ಕಾಡಿನ ಮಧ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ, ಕೆಲವು ಕೋಟೆಗಳನ್ನು ಗುಡ್ಡಗಾಡು ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ. ಹೀಗೆ ಪ್ರಕೃತಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ಕೋಟೆಗಳನ್ನು ನಿರ್ಮಾಣ ಮಾಡುವುದಕ್ಕೆ ಕಾರಣ ಏನು, ಆ ಕೋಟೆಗಳು ಅಲ್ಲಿನ ಜನರಿಗೆ ಯಾವ ರೀತಿಯಲ್ಲಿ ರಕ್ಷಣೆ ಕೊಡ್ತಾ ಇದ್ದವು, ಮತ್ತು ಈ ರೀತಿಯಾಗಿ ಕೋಟೆಗಳನ್ನು ಕುರಿತ ಹಲವಾರು ಮಾಹಿತಿಗಳು ನಮಗೆ ಈ ಲೇಖನಗಳಲ್ಲಿ ಸಿಗ್ತವೆ. ಇಲ್ಲಿನ ಕೋಟೆಗಳನ್ನು ಕುರಿತ ಶಾಸನಗಳು, ಐತಿಹಾಸಿಕ ಗ್ರಂಥಗಳು, ಹೀಗೆ ಹಲವಾರು ಆಧಾರಗಳನ್ನು ಇಟ್ಟುಕೊಂಡು ಈ ಲೇಖನಗಳನ್ನು ಬರೆದಿರುವುದನ್ನು ನಾವು ನೋಡ್ತೀವಿ. ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು ಅನ್ನೋ ಹಾಗೆ ಹೈದರಾಬಾದ್ ಕರ್ನಾಟಕದ ಇತಿಹಾಸವನ್ನು ತಿಳಿಯಲು ಈ ಪುಸ್ತಕ ನಮಗೆ ತುಂಬ ಅನುಕೂಲಕರವಾಗಿದೆ ಎಂದು ಹೇಳಲು ನಾನು ಬಯಸುತ್ತೇನೆ. ನಮಸ್ಕಾರಗಳು.